ವಾರೆ ವಾ, ತುಂಬಾ ಚೆನ್ನಾಗಿದೆ ನಿಮ್ಮ ನರ್ತನೆ. ಏನಪ್ಪ ಅನಿಲ, ನಿಮ್ಮ ಮಾವನ ಮಗಳ ಕೂಡ ಹಾರಾಡಿ ಕುಣಿಯಾಕತ್ತಿ. ಮನ್ಯಾಗ ರಾಶಿ ಕೆಲಸ ಬಿದ್ದೈತಿ, ಅದನ್ನ ಬಿಟ್ಟು ಹಾರಾಡಿ ಕುಣಿಯಾಕತ್ತೀರೇ ಮಗನ ಅನಿಲ. ಹೋಗ ಮೊದಲ ಮನೆಗೆ ಹೋಗಿ ದಗದ ಮಾಡೋಗ್ಲಿ. ನಾ ಇಟ್ಟದಾಗ ಹೊಲ್ಲಾಗ ಕೆಲಸ ಮಾಡಾಕ್ತಿದ್ದನ್ರಿ, ಅದೇನ ಕರೆಂಟ್ ಹೋದ್ರಿ, ರಾತ್ರಿ ಬರ್ತಾವ ಅಂತ ಹೇಳಿದ್ರಿ KB ಅವರು. ಅದಕ್ಕೆ ನಮ್ಮ ಮಾವನ ಫೋನ್ ಹಚ್ಚಿ ಬಸಂತಿನ ಒಟ್ಟ ಸಂತಿ ಕರ್ಕೊಂಡು ಹೋಗಪ್ಪ ಅಂತಂದ್ರಿ. ಅದಕ್ಕೆ ಜಸ್ಟ್ ಇವಾಗ ಬಂದನ್ರಿ ಇಲ್ಲಿ. ಅಲ್ಲಪ್ಪ, ಸಂತಿ ಗಿಂತಿ ಅಂತ ಕುಂತ್ರ
ಮುಂದ ಆಗೋದು ಹೆಂಗ್ಲಿ ನಿನ್ನ ಗತಿ ಮೊದಲ ಮನಿಗೆ ಹೋಗ ಆ ನಂತರ ಸಂಜೆ ಮುಂದೆ ಸಂತಿಗೆ ಹೋಗ ಮೊದಲ ಮಗನ ನೀ ಇಲ್ಲಿಂದ ನಾಯಿಗತ್ತೆ ಸಿದಾ ನಮ್ಮ ಮನೆಗೆ ಹೋಗ್ಲಿ ಆಯ್ತ್ರಿ ಯಾರ ನಾ ಇನ್ನ ಕೆಲಸ ನೇರ ಹೋಗ್ತೀನಿ ರೀ ಬಸಂತಿ ನಾ ಇಬ್ರು ಕೂಡ ಈಗ ಅಲಗರಿ ಶಾಂತಿ ಸಂಜೆಗೆ ಹೋಗೋಣ ಏನೇ ನೀ ಮನಿ ನಡಿ ಅಯ್ಯೋ ಹೌದಾ ಆಯ್ತು ಇಬ್ರು ಕೂಡ ಸಂಜೆ ಹೋಗಲಂತ ನೀ ಮನೆಗೆ ಹೋಗು. ನಡಿ ಹಂಗಾರ ಧನ್ಯಾರ ನಾನು ಕೆಲಸ ನಡಿತೇನ್ರಿ ಏ ಬಸಂತಿ ಏನತ್ತ ನಮ್ಮ ಅಲಗ ಅಡಮುಟ್ಟಿ ಗಿರಿ ಹಾಕಿ ಇವನು ನಿಷೇಧಾಗದಾನ ನೋಡಿ ಸ್ವಲ್ಪ ಜಾಕೆ ನಾನು ಹೋಗ್ತಾನ ಅವ್ನ ಕೈಯಾಗ ಬಿಟ್ಟು ಹೊಂಟಿಲ್ಲ ನೀ ಅಂತ ಗಂಡಸ್ಲೇ ನೀನು ಹಾ ಹೋಗಿ ಏನ್ ಮಾಡ್ಲಿ ಎದಕ್ ನಾರ ಹರ್ಕೊಳಕತ್ತಿ ಸಂಕಟ ಮಾಡ್ಕೊಬೇಡ ಮತ್ತೆ ಏನ್ ಮಾಡೋದು ಶಿವನಪ್ಪ ಕೊಡ್ಸಾಲ ಯಾರು ನಮಗೂ ಸೇವನ ಬೇಕಂತ ಯಾಕೆ ನಾಟಿವಿ ಕೊಡ್ಸ್ಬೇಕು ಹಾ ಆಯ್ತು ಸೌಕರ್ಯ ದಾರಿ ಬಿಡ್ರಿ ನನ್ನ ಮನೆಗೆ ಹೋಗ್ಬೇಕು ಯಾಕೆ ಚಿರುವೆ ಈ ರಸಿಕ ರಾಜನನ್ನು ಬಿಟ್ಟು ಹೋಗ್ತೀನಿ ಅಂತಿದ್ದೀಯಲ್ಲ ನಲ್ಲೇ ಅಂದ್ರೆ ತಮ್ಮ ಮಾತಿನಂತ ಹಸಿರ ಬಂದ ಹೆಬ್ಬುಲಿಗೆ ನನ್ನ ಕಾಮದ ತ್ರಸೆಯನ್ನ ತೀರಿಸಿಕೊಳ್ಳುವುದೇ ನನ್ನ ಮಾತಿನ ಅರ್ಥ ಶ್ರೀಮಂತ್ರೆ ನೀವು ದೊಡ್ಡವರು ಅಂತ ನಾನು ಮರ್ಯಾದೆ ಕೊಟ್ಟು ಎತ್ತರ ಹೇಳುವ ಚಲುವೆ ನಿನ್ನ ಮೋಹಕ ಮೈಮಾಟಕ್ಕೆ ಸೋತು ಹೋಗಿದ್ದೇನೆ ನಾನು ಇವನ್ ಜೊತೆ ಒಂದು ಹಾಡ ಹೇಳಿದ್ರ ಹೋದ್ರಿ ನೋಡ್ರಿ ಸೌಕರ್ಯ ನಾನು ಹಾಡ ಹಾಡ್ತೀನಿ ಇಲ್ಲ ನಂಗಿಲ್ಲ ಹಾಡ ಹಾಡಿದ ಕೂಡಲೇ ನನ್ ಬಿಟ್ಬಿಡ್ಬೇಕು ಅಷ್ಟೇ ಆಯ್ತು ವಸಂತಿ ಹಾಡಿಗೆ ಒಂದು ಒಲವಿನ ಗೀತೆಯನ್ನ
ಹೋಗಿ ಬರ್ತೇನೆ, ದಾರಿ ಬಿಡಿ. ತಡಿ ನಾರಿ, ನನ್ನ ತಲೆಯಲ್ಲಿ ತಮ್ಮಪ್ಪನ್ನು ಇಳಿಸಿದ್ದೀಯಾ? ತೆಗೆದುಕೋ ಈ ಹಣವನ್ನ. ಬಾ ಬಾ ಬಾ, ನೋಡ್ರಿ ಶ್ರೀಮಂತರು ಇಷ್ಟ ರೀ ಅವ್ರು ನೋಡಿ ಕೆಪಾಸಿಟಿನ ದುಡ್ಡು ಎಲ್ಲ ದುಡ್ಡು ಬರೀ ಹೇಳೋದೊಂದು ಮಾಡೋದೊಂದು. ಹೋಗಿ ಬರ್ತೀನಿ. ಹೋಗು ವಸಂತಿ, ನೀ ಮನೆಗೆ ಹೋಗು. ಮಹಾಭಾರತದ ಯುದ್ಧ ಅಂತೂ ಇಂತೂ ಅಂತಿಮ ನನ್ನ ಅರ್ಥದಲ್ಲಿ ರಾಜಕೀಯ ಎಂದರೆ ಹರಾಜಕೀಯ ಎಂದರ್ಥ. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಯಾಕೆ ತಮ್ಮ ಇಷ್ಟೊಂದು ಆವೇಶದಿಂದ ಅಸಹಾಯಕನಾಗಿ ಬಂದು ನಿಂತಿದ್ದೇನೆ ನಾನು ನಿನ್ನ ಮುಂದೆ. ಏನಾಯ್ತಪ್ಪ ಅಂತದ್ದು? ಅಣ್ಣ, ಇಂದು ಆ ಕವಾರಿ ತಂಗಿ ಸಂಗೀತ ನಮ್ಮ ಕಡು ವೈರಿ ಶಂಕರ ದೇಸಾಯಿ ತಮ್ಮ ಪ್ರಥಮನ ಜೊತೆ ಸರಸವಾಡ್ತಾ ಇದ್ಲು. ಅದೇ ಸಮಯಕ್ಕೆ ಅವರ ಪ್ರೇಮಕ್ಕೆ ನಾನು ಅಡ್ಡಿಯಾಗಿ ನಿಂತೆ. ನಿಂತಾಗ ಅದೇ ಸರಿಯಾದ ಸಮಯಕ್ಕೆ ರಾಜೌಜಿ ಬಂದು ನನ್ನ ಕುತ್ತಿಗೆಗೆ ಕೊಡಲಿ ಹಿಡಿದು ಅವಮಾನಿಸಿ ಕಳಿಸಿದ. ಅಣ್ಣ, ಅವಮಾನಿಸಿ ಕಳಿಸಿದ. ನೀನು ಯಾಕೆ ಸುಮ್ಮನೆ ಬರಬೇಕಾಗಿತ್ತು? ತಾನೇ ಅಣ್ಣ, ಆ ಸಮಯದಲ್ಲಿ ನನ್ನ ಕುತ್ತಿಗೆಗೆ ಕೊಡಲಿತ್ತು. ಅದಕ್ಕೆ ನಾನು ಅಸಹಾಯಕನಾದೆ. ಅಣ್ಣ, ನಾನು ನಿನಗೊಂದು ಮಾತನ್ನ ಹೇಳಬೇಕಾಗಿತ್ತು. ಅಣ್ಣ, ಏನು ಅಂತ ಮಾತು? ಅಣ್ಣ, ಆ ಕಬಾರಿ ತಂಗಿ ಸಂಗೀತಳನ್ನು ನನಗೇ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ಮರೆತು ಬಿಟ್ಟಿಯೇನಣ್ಣ? ಮರೆಯೋದಕ್ಕೆ ಅದೇಗೋ ಸಾಧ್ಯ? ಆ ಜಂಗಲಿ ಕಬಾಲಿಗೆ ಅವಾಗ್ಲೇ ಹೇಳಿದ್ದೆ. ಇರಲಿ ತಾಳು. ಲೇ ಮಳೆಯ, ಲೇ ಮಳೆಪ್ಪ, ಬಂಡ್ರಿ ಪಣಾಗ್ರ ಬಂಡಿ ಎದಕ್ಕಂಟ್ಲಾಗೋತ್ರಿ? ಏನಾಯ್ತು? ನಾ ಹೇಳಿದ್ನಂತ ಹೇಳಿ ಆ ಕಬಾಲಿನ ಕರ್ಕೊಂಡು ಬಾರೋ. ಆದ್ರೆ ಹಿಂಗ್ ಹೋಗಿ ಹೊರತು ಕರ್ಕೊಂಡ್ರೆ ಹೋಗ. ಅಂದದ ಅರಗಿಣಿಯಾದ ಆ ಸಂಗೀತಳನ್ನ ನೋಡಿ ನನ್ನ ಮನಸ್ಸು ನಿರ್ಭಯವಾಗಿ ಅಪ್ಪರಿಸಿ ಹಾಕಿದೆ. ನಾನು ಮದುವೆಯತ್ತ ಆದ್ರೆ ಅವಳನ್ನೇ ಆಗೋದು, ಇಲ್ಲ ಅಂದ್ರೆ ಮದುವೆನೇ ಬೇಡ. ಓಕೆ ಬ್ರದರ್, ನಿನ್ನ ಆಸೆಯನ್ನ ನೆರವೇರಿಸುವುದೇ ಈ ಅಣ್ಣನ ಧ್ಯೇಯ. ನೋಡ್ರಿ ನಾಯಕರ, ನೀವು ನಾಯಕ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದಂತ್ರ ಅದು ಏಕ್ರೆ ನಾಲ್ಕ್ರೆ. ಬಾ ಕಬಾಲಿ, ನಿನ್ನ ಹತ್ರ ಒಂದು ದೊಡ್ಡ ವಿಷಯ ಮಾತನಾಡಬೇಕಾಗಿತ್ತು. ಅಂತ ವಿಚಾರವೇನು ನಾಯಕರೇ? ಅಲ್ಲ ಕಬಾಲಿ, ಹಿಂದಕ್ಕೊಮ್ಮೆ ನಿನ್ನ ತಂಗಿ ಸಂಗೀತ ನನ್ನ ತಮ್ಮಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೆ. ಅದೇ ವಿಚಾರದ ಬಗ್ಗೆ ಮಾತನಾಡಲು ಕರೆಸಿದ್ದೇನೆ. ವಿಚಾರ ಮಾಡುವ ಮಾತು ಏನಿದೆ ನಾಯಕರೇ? ಮಾತು ಕೊಟ್ಟನೆ ಅಂದರೆ ಮದುವೆ ಮಾಡೇ ಮಾಡುತ್ತಾನೆ. ಅದು ನನಗೂ ಗೊತ್ತು ಕಬಾಲಿ. ಅದೇನೋ ನಿನ್ನ ತಂಗಿ ಆ ನನ್ನ ಕಡುವೈರಿ ಶಂಕರ್ ದೇಸಾಯಿಯ ತಮ್ಮನ ಜೊತೆ ಸರಸ ಸಲ್ಲಾಪದಲ್ಲಿ ತಂಗಿದ್ದಾಳಂತ ಕಿವಿಗೆ ಬಂತು. ನಾಯಕರೇ,
ಈ ವಿಷಯ ನನಗೆ ಯಾವುದೂ ಗೊತ್ತಿಲ್ಲ. ಗೊತ್ತಿಲ್ಲದ ವಿಷಯದ ಬಗ್ಗೆನೇ ಮಾತನಾಡಲು ಕರೆಸಿದ್ದೇನೆ. ನೋಡು, ನಿನ್ನ ತಂಗಿ ವಯಸ್ಸಿಗೆ ಬಂದ ಹೆಣ್ಣು, ನನ್ನ ತಮ್ಮ ಮದುವೆಗೆ ರೆಡಿಯಾದ ನಿಂತ ಗಂಡು. ಇಂದು ನಾಳೆ ನಾಡಿದ್ದು ಎನ್ನದೆ ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸೋಣ. ಇದಕ್ಕೆ ನೀನೇನಂತೀಯ? ಆಯ್ತು ನಾಯಕರೇ, ನೀವು ಹೇಗೆ ಹೇಳುತ್ತೀರೋ ಹಾಗೇನೆ ನಾಳೆ ಹೆಣ್ಣುಡುವ ಶಾಸ್ತ್ರ ನೀವು ಹೇಗೆ ಹೇಳುತ್ತೀರೋ ಹಾಗೆ ನಾಳೆ ಹೆಣ್ಣು. ಓಕೆ 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 ಓಕೆ, ನಾಡಿದ್ದೇನೆ ಮದುವೆ ಮಾಡೇ ಬಿಡೋಣ. ಆಯ್ತು. ಇನ್ನೂ ಸ್ವಲ್ಪ ಧಾರಾಳವಾಗಿ ಮಾತನಾಡುವುದಿದೆ, ಒಳಗೆ ಕುಂತು ಮಾತಾಡೋಣ. ನನ್ನ ತಮ್ಮ ಹೇಳಿದ ವಿಷಯವನ್ನ ಕೇಳಿ ತಲೆ ಮಬ್ಬು ಹಿಡಿದಂತಾಗಿದೆ. ಈ ಸಮಯಕ್ಕೆ ತಕ್ಕಾಗೆ ನನ್ನ ಆರಿಸಿ ಬಂದು ಒಂದು ನರ್ತನೆ ಮಾಡಿದರೆ ಹೇಗಿರುತ್ತೆ? ಸ್ವೀಟಿ, ಕಮ್. Bye.
ತುಂಬಾ ಚಿನ್ನೂರು ಪುರೋಹಿತರೆ, ನಮ್ಮ ಮುಂದಿನ ಕಾರ್ಯವನ್ನು ಮುಂದುವರಿಸಿ. ತಮ್ಮ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಿ ಪುರೋಹಿತರೆ. तदेवलं सदनन्तु देव धारातलं चन्द्रबलन्तु देव विद्याबलं दैवबलन्तु देव सर्वसावधान ನೂರಾರು ವರ್ಷ ಸುಖವಾಗಿ ಬಾಳಿ ಈ ಧರ್ಮಾಂತರ ಮನೆಯ ಶಂಕರ ದೇಸಾಯಿ ಮನೆತವನ್ನು ಹೆಸರು ತನ್ನಿ ಚೆನ್ನಾಗಿ ಬಾಳಿ. ಹೇಗೆ ಸಂಗೀತ ಮಂಕು ಪಡೆದವರಿಗೆ ನಿಂತು ಬಿಟ್ಟಿಯಲ್ಲ? ನಿಮ್ಮ ಅಣ್ಣ ಇಲ್ಲದೆ ಮದುವೆ ಆಗಿದ್ದಕ್ಕೆ ಬೇಸರವಾಯ್ತೇನು? ಎಲ್ಲರೂ ತಡ್ರಿ ತಡ್ರಿ ತಡ್ರಿ, ಅವಸರ ಮಾಡ್ಬೇಡ್ರಿ. ಅಲ್ರಿ ನಾವೆಲ್ಲರೂ ಹೋಗಿವ್ರೆ, ಸಪ್ರೇಟ್ ಆಗಿ ನೀವು ಅಷ್ಟೇ ಮಾತಾಡ್ರಿ. ಪುರೋಹಿತರೆ, ಒಳಗಡೆ ಊಟ ಸಿದ್ಧತೆ ಇದೆ. ಊಟ ಮುಗಿಸಿಕೊಂಡು ತಡಿ. ತಮ್ಮ ದಕ್ಷಿಣ ತೆಗೆದುಕೊಂಡು ಹೋಗಿರುತ್ತೆ. ಬನ್ನಿ ರಾಜಾವಲಿ, ಬಾರಪ್ಪ. ಸಂಗೀತ, ಹೇಗೆ ಮಂಕು ಪಡೆದವರಿಗೆ ನಿಂತು ಬಿಟ್ಟಿಯಲ್ಲ? ನಿಮ್ಮ ಅಣ್ಣ ಇಲ್ಲದೆ ಮದುವೆ ಆಗಿದ್ದಕ್ಕೆ ಬೇಸರವಾಯ್ತೇನು? ಹಾಗೇನಿಲ್ಲ ರೀ, ನನಗೆ ನನ್ನ ತವರು ಮನೆಯ ನೆನಪಾಯ್ತು ಅಷ್ಟೇ. ತವರ ಮನೆ ನೆನಪಾಗುವುದು ಸಹಜ. ಚಿಕ್ಕ ವಯಸ್ಸಿನಿಂದಲೇ ಸಂಬಂಧಗಳ ನೆನಪಾಗುವುದು ಸಹಜ. ಆ ಸಂಬಂಧಗಳು ಮರುಕಳಿಸದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನೋಡಿ ಸ್ವಾಮಿ, ದೇವರಂತ ಪತಿದೇವರೇ ನೀವು ನನ್ನ ಜೊತೆಲಿರುವಾಗ ನಾನು ಯಾವುದರ ಬಗ್ಗೆಯೂ ಚಿಂತೆ ಮಾಡುವುದಿಲ್ಲ ರೀ. ಹಾಗಾದರೆ ಹೂ ಮಂಟಪದಿಂದ ಅಲಂಕೃತಗೊಂಡಿರುವ ಈ ಹೂಗಳ ಮಧುರ ಸುವಾಸನೆಯಲ್ಲಿ ಹಾಡಿ ಕುಣಿಯೋಣ ಬಾರೇ ನನ್ನ ಮನದೊಡತಿ. ಆಯ್ತು ನನ್ನ ಮನದೊಡೆಯ, ನಿಮ್ಮ ಆಸೆ ಇದ್ದಂತೆ ಆಗ್ಲಿ.